ಮಾತು ಕೇಳಿ ಮುಖ್ಯಮಂತ್ರಿಗಳು ಸಮಾಜದ ಒಬ್ಬರ ಮಾತು ಕೇಳಿ ಉದಾಹರಣೆ ಎಕ್ಸಾಂಪಲ್ ತಗೊಂಡ್ರೆ ಡಾಕ್ಟರ್ ಮಾದೇವಪ್ಪ ಅವರ ಸಮಾಜ ಬಗ್ಗೆದಾಗೆ ಅವ್ರು ಏನು ಹೇಳಿ ಅವರು ಮುಖ್ಯಮಂತ್ರಿಗಳು ಅಧಿಕಾರ ಸಮಾನತೆ ಇರ್ತಕ್ಕಂಥ ವ್ಯಕ್ತಿ ಐನಿರ್ತಕ್ಕಂಥ ನಾಯಕರು ಅಂತಕ್ಕೂ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಅವ್ರ ಇಮೇಜ್ ಎಲ್ಲೇ ಇವತ್ತೇ ಇದ್ದೋಗ್ಬಿಟ್ಟಿದೆ. ನಮ್ಮ ಸಮಾಜದವರೆಲ್ಲ ಅವರಿಗೆ ಎಲ್ಲಾದ್ರೂ ಬಂದ್ರೆ ಮೊಟ್ಟೆ ಹೊಡಿಬೇಕಂತಕ್ಕಂಥ ಒಂದು ಶಕ್ತಿ ಬಂದ್ಬಿಡ್ತದೆ. ಅದಕ್ಕೆ ಆ ಥರ ಮಾಡಿರ್ತಕ್ಕಂಥ ಅನ್ಯಾಯಕ್ಕೆ ದಯವಿಟ್ಟು ತಾವು ಇರ್ತಕ್ಕಂಥ ಒಂದು ಯಾರೋ ಮಾತು ಕೇಳಿ ಮಾತು ಕೇಳಿ ತಪ್ಪು ಮಾಡಿದಾರ. ಅವ್ರು ಬರ್ತಕ್ಕಂಥ ದಿನದಲ್ಲಿ ನಮ್ಮ ಈ ಹಿಂದಿಗೆ ತಗೊಂಡಿರ್ತಕ್ಕಂಥ ಹಿಂಬಡ್ತಿ ಆದೇಶ ಮಾಡಬೇಕು, ರದ್ದುಪಡಿಸಬೇಕು ಮತ್ತು ನ್ಯಾಯವಾಗಿ ನ್ಯಾಯಬದ್ಧ ಪ್ರಕಾರ ನಮ್ಮ ನಡೆಸಬೇಕಂತ ಎಲ್ಲ ಸಮಾನತೆ ಕೊಡಬೇಕಂತಕ್ಕಂಥ ಉದ್ದೇಶ. ಒಂದು ವೇಳೆ ನೀವು ಮಾಡಲಿಲ್ಲ ಅಂದರೆ ಬರ್ತಕ್ಕಂಥ ದಿನದಲ್ಲಿ ಉಗ್ರ ಹೋರಾಟ ರಾಜ್ಯದ ಇದಂತ ಹೋರಾಟ ಮಾಡ್ತೀವಿ. ಮತ್ತು ಯಾವ ಪಾರ್ಟಿ ಪಕ್ಷ ಯಾವುದೂ ಇಲ್ಲ, ಎಲ್ಲ ಪಾರ್ಟಿಗಳು ಒಂದೇ ರೆಸ್ಪೆಕ್ಟಿವ್ ಪಾರ್ಟಿ ಕೆಲಸ ಹೋರಾಟ ಮಾಡಿ ನಮ್ಮ ಸಮಾಜ ಅನ್ಯಾಯ ಮಾಡಿ ಇವತ್ತು 5 ತಾರೀಕಿನ ಹಮ್ಮಿಕೊಂಡಿರ್ತಕ್ಕಂಥ ಹೋರಾಟಕ್ಕೆ ಎಲ್ಲರೂ ತಾಲೂಕ ಎಲ್ಲ ಸಮಾಜ ಬಂದು ದೊಡ್ಡ ಹೋರಾಟ ಮಾಡ್ತೀವಿ. ಒಂದು ವೇಳೆ ಅವರಾಗಲಿ ಅಂದರೆ ನಮ್ಮ ಮಿನಿಸ್ಟರ್ಗಳು ಇರ್ತಕ್ಕಂಥ ಇಬ್ಬರು ಮಿನಿಸ್ಟರ್ ಸಮಾಜ ಮಿನಿಸ್ಟರು ನಿನ್ನೆ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಸಾಯಂಕಾಲ ಡಿ ಕೆ ನಮ್ಮ ಸಮಾಜ ಕೊಟ್ಟರಲ್ಲಿ ಭೇಟಿಯಾಗಿ ಎಲ್ಲ ವಿಸ್ತಾರವಾಗಿ ಹೇಳಿದರು. ಅದಕ್ಕೂ ಅವರು ಡಿ ಕೆ ಸ್ಪಂದನೆ ಮಾಡಿ ಇದಕ್ಕೆ ಸಮಾನತೆ ಮಾಡಿಕೊಡ್ತೀವಿ ಅಂತ ಮಾತನ್ನು ಕೊಟ್ಟಿದ್ದಾರೆ. ಮನ್ನಾಕೃಷ್ಣ ಮಾದಿಗ ನೇತೃತ್ವದಲ್ಲಿ ಅನೇಕ ಹೋರಾಟಗಳು ಮಾಡ್ಕೊತಾ ಬಂದಿವೆ. ಪ್ರಯುಕ್ತ ಈ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಬಂದು ಆಯಾ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಬೇಕಂತ ಆದೇಶ ಆದರೂ ಕೂಡ ಕರ್ನಾಟಕ ಸರ್ಕಾರ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿ ಸುಮಾರು 3 ತಿಂಗಳು ಸರ್ವೆ ಮಾಡಿಸಿ 110 ಕೋಟಿ ದುಡ್ಡು ಖರ್ಚು ಮಾಡಿ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿ ಮಸೂದೆಯನ್ನು ಅಂಗೀಕಾರ ಮಾಡಿ ಸರ್ವೋಚ್ಚ ಗವರ್ನರ್ ಕಳಿಸ್ಕೊಟ್ರು. ರಾಜ್ಯಪಾಲರು ಮನೆ 25, 23, 24ನೇ ತಾರೀಕಿಗೆ ಅಂಕಿತನಾಮ ಹಾಕಿ ಕಳಿಸ್ಕೊಟ್ಟಾಗ 26ನೇ ತಾರೀಕು ಗುರುವಾರ ಸಾಯಂಕಾಲ ಅಧಿವೇಶನದಲ್ಲಿ ಚರ್ಚೆ ಬಂದಾಗ ಈ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಮಂತ್ರಿಗಳು ಹಾಗೂ ಸಂತೋಷ್ ಲಾಡ್ ಅವರು ಕೂಡ ಅಲ್ಲಿದ್ದರು. ಕರ್ನಾಟಕ ರಾಜ್ಯದಲ್ಲಿ ನಿರುದ್ಯೋಗಿಗಳ ಹೋರಾಟ ಬಹಳ ಚುರುಕಾಗ್ತಾ ಇದೆ. ಈಗಾಗಲೇ ಧಾರವಾಡದಲ್ಲಿ ಸುಮಾರು 1.5-2 ಲಕ್ಷ ಉದ್ಯೋಗಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಅದರ ಸಲುವಾಗಿ ಈ ರಾಜ್ಯದಲ್ಲಿ ಉದ್ಯೋಗ ತುಂಬಿಕೋಬೇಕು. ಈ ಸರ್ಕಾರ ಬಂದ ಮೇಲೆ 2-3 ವರ್ಷದಿಂದ ಯಾವುದೇ ಉದ್ಯೋಗಗಳು ತುಂಬಿಕೊಂಡಿಲ್ಲ. ಹೋರಾಟ ಜೋರಾಗಿದೆ. ನಮ್ಮ ಸರ್ಕಾರ ಉಳಿಸ್ಕೋಬೇಕಂತೇಳಿ ಅಲ್ಲಿರ್ತಕ್ಕಂಥ ಮಂತ್ರಿಮಂಡಲದವರು ಹೇಳಿದಾಗ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಉದ್ಯೋಗ ತುಂಬಿಕೋಬೇಕಂತೇಳಿ ಕೆ ಎಸ್ ಮುನಿಯಪ್ಪ ಹೇಳಿದಾಗ ಅವ್ರ ಮಾತಿ ಕ್ಯಾರೆ ಅನ್ನದ ಎಸ್ ಸಿ ಮಾದೇವಪ್ಪರು ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ಮುಂದೆ ನೋಡೋಣ, ಕರ್ನಾಟಕ ರಾಜ್ಯದಲ್ಲಿ ನಿರುದ್ಯೋಗಿಗಳು ಉದ್ಯೋಗಿಗಳಿಗೆ ಹೋರಾಟ ಮಾಡ್ತಾ ಇದ್ದಾರೆ, ನಮ್ಮ ಸರ್ಕಾರ ಕೆಟ್ಟ ಹೆಸರು ಬರ್ತಾ ಸರ್ಕಾರ ಉಳಿಲ್ಲ ಅಂತ ತಿಳ್ಕೊಂಡು 56,000 ಚಿಲ್ಲರೆ ಹುದ್ದೆಯನ್ನು ತುಂಬಿಕೋಬೇಕಂತೇಳಿ ಆದೇಶ ಮಾಡಿದ್ದಾರೆ. 25 ವರ್ಷದ ಹೋರಾಟ ಇದೆ, ಸುಪ್ರೀಂ ಕೋರ್ಟ್ ಆದೇಶ ಇದೆ. ಆದರೂ ಕೂಡ ಇಲ್ಲಿರ್ತಕ್ಕಂಥ ಬಂಡ ಸರ್ಕಾರ, ನೀಚ ಸರ್ಕಾರ, ಯಾವ್ದೋ ಕೈಗೊಂಬೆಗೆ ಕುಳಿತಿರ್ತಕ್ಕಂಥ ಸಿದ್ದರಾಮಯ್ಯನವರು ನಾನು ಸಾಮಾಜಿಕ ಹರಿಕಾರ, ಸಾಮಾಜಿಕ ಪರವಾಗಿದ್ದೀನಿ, ಅಹಿಂದ ನಾಯಕಿದ್ದೀನಿ ಅಂತ ಹೇಳ್ತಾರೆ. ಮೋಸಗಾರ ಅವರು. ಯಾವುದೇ ಕಾರಣಕ್ಕೂ ನಾವು ಈ ಹುದ್ದೆಗಳು ತುಂಬಲಾಕ ಬಿಡೋದಿಲ್ಲ ಅಂತ ತಿಳ್ಕೊಂಡು ಇದೇ ಬರುವ 5ನೇ ತಾರೀಕಿಗೆ ಬೀದರ್ ಜಿಲ್ಲೆಯಲ್ಲಿ ಬೃಹತ್ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ. ಅಂಬೇಡ್ಕರ್ ಸರ್ಕಲಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ಮುಖಾಂತರ ಹೋಗಿ ಕಪ್ಪು ಪಟ್ಟಿ ಕೈ ಕಟ್ಕೊಂಡು ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿ ಮುಖ್ಯವಾಗಿ ಮುಖ್ಯಮಂತ್ರಿಗೆ ಪತ್ರ ಕೊಡುತ್ತದೆ. ಆದ್ದರಿಂದ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ತ ಮಾದಿಗರು ಹಾಗೂ ಉಪಜಾತಿಗಳು, ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು, ವಿದ್ಯಾರ್ಥಿಗಳು, ನಿರುದ್ಯೋಗಿಗಳು, ಸಮಾಜದ ಬಂಧುಗಳು ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಹೊರಡಿಸಿರ್ತಕ್ಕಂಥ ಒಂದು ಆದೇಶವನ್ನು ಹಿಂಪಡಿಬೇಕಂತ ಸರ್ಕಾರಗಳು ಒತ್ತಡ ಹಾಕಿ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೆವು. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೀವಿ. ಹಾಗೆ ಸಮಾಜದ ಹಿರಿಯರು ಹಾಗೂ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಹಾಗೆ ಮಾದಿಗ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ದೇವದಾಸ್ ತುಲ್ಕೊಂಡೆ ಸರ್ ಕೂಡ ಸ್ವಾಗತ ಕೋರ್ತೇವೆ. ವಿಜಯಕುಮಾರ್ ಹಿಪ್ಪಳಗಾಂವ್ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅವರಿಗೂ ಕೂಡ, ಹಾಗೆ
ಉಮೇಶ್ ಗುತ್ತೇದಾರ್ AIBST ತಾಲೂಕು ಅಧ್ಯಕ್ಷರು ಅವರಿಗೂ ಕೂಡ ಸ್ವಾಗತ ಕೋರುತ್ತೇವೆ. ಬಸವರಾಜ್ ಮಾಳ್ಗೆ ಅಣ್ಣೂರು ಹರೀಶ್ ಗಾಯಕ್ವಾಡ್ ಸಾಮಾಜಿಕ ಜಾಲತಾಣ ಜಿಲ್ಲಾಧ್ಯಕ್ಷರು ಮಾಲಿಗೌಡ ಅಬ್ರಾಮ್ ಸೂರ್ಯಶ್ರೀ ಅವರಿಗೂ ಕೂಡ ಸ್ವಾಗತ ಕೋರುತ್ತೇವೆ. ಪ್ರವೀಣ್ ಫತೇಪುರ್ ತಾಲೂಕು ಮಾಲಿಗೌಡ ಅವರಿಗೂ ಕೂಡ ಸ್ವಾಗತ ಕೋರುತ್ತೇವೆ. ಹಾಗೆ ನಮ್ಮ ಆಗಿರ್ತಕ್ಕಂಥ ಗುಂಡಪ್ಪ ಕೋಟೆ ಅವರಿಗೂ ಕೂಡ ಸ್ವಾಗತ ಕೋರುತ್ತೇವೆ. ಹಾಗೆ ಯುವ ವಕೀಲ ಸಂದೀಪ್ ನಂದಿ ಅವರಿಗೂ ಕೂಡ ಸ್ವಾಗತ ಕೋರುತ್ತೇವೆ. ಹಾಗೆ